our youngsters must say, this is my country. I want to work 70 hours a week. I regret I'm not able to make you work on Sundays, to be honest. If I can make you work on Sundays, I'll be more happier, because I work on Sundays also. What do you do sitting at home? How long can you stare at your wife? How long can the wife stare at your husband? Come on, get to the office and start working. ನಮಸ್ಕಾರ ವೀಕ್ಷಕರೇ, ಭಾರತದಲ್ಲಿ ಕೆಲಸ ಮತ್ತು ಖಾಸಗಿ ಬದುಕಿನ ನಡುವೆ ಸಮತೋಲನದ ಕೊರತೆ ತೀವ್ರವಾಗ್ತಾ ಇದೆ. ಹೆಚ್ಚುತ್ತಾ ಇರುವಂತಹ ಕೆಲಸದ ಅವಧಿ, ಒತ್ತಡ, ದೈಹಿಕ ಚಟುವಟಿಕೆಗಳ ಕೊರತೆಯಿಂದಾಗಿ ಭಾರತದ ಯುವಜನಾಂಗ ಬಸವಳಿತಾ ಇದೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ 72 ಗಂಟೆ 90 ಗಂಟೆಗಳ ಕೆಲಸ ಮಾಡಬೇಕು ಎನ್ನುವಂತಹ ಬೇಡಿಕೆಗಳನ್ನು ಉದ್ಯಮಿಗಳು ಕಾರ್ಮಿಕರ ಮುಂದೆ ಇಡ್ತಾ ಇದ್ದಾರೆ. L&T ಕಂಪನಿಯ ಮುಖ್ಯಸ್ಥರಾಗಿರುವಂತಹ ಸುಬ್ರಹ್ಮಣ್ಯ ಅವರು ಕಾರ್ಮಿಕರು 90 ಗಂಟೆಗಳ ಕಾಲ ಕೆಲಸವನ್ನು ಮಾಡೋದಕ್ಕೆ ಸಿದ್ಧರಾಗಿರಬೇಕು. ಭಾನುವಾರವೂ ಕೂಡ ಮನೆಯಲ್ಲಿ ಕೂತ್ಕೊಳ್ಳೋದ್ರ ಬದಲಾಗಿ, ಅವರ ಹೆಂಡತಿ ಮುಖವನ್ನು ನೋಡೋದ್ರ ಬದಲಾಗಿ ಅವರು ಬಂದು ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಮಾಹಿತಿಗಳನ್ನು ಅವರು ಹೊರಗಡೆ ಹಾಕಿರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಯಾಗಿರುವಂಥದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅದೇ ರೀತಿಯಲ್ಲಿ ಕಳೆದ 2 ತಿಂಗಳ ಹಿಂದೆ ಇನ್ಫೋಸಿಸ್ನ ಮುಖ್ಯಸ್ಥರಾಗಿರುವಂತಹ ನಾರಾಯಣ ಮೂರ್ತಿ ಅವರು 72 ಗಂಟೆಗಳ ಕಾಲ ಕಾರ್ಮಿಕರು ಕಂಪನಿಗಳಲ್ಲಿ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಮಾಹಿತಿಯನ್ನು ನೀಡಿದರು. ಹಾಗಾದರೆ ಇವರ ಪ್ರಕಾರ ಕಾರ್ಮಿಕರು ಅಂತ ಹೇಳಿದರೆ ಕೇವಲ ದುಡಿಮೆಗಾಗಿ ಇರುವಂತಹ ಯಂತ್ರಗಳ? ನಿಜಕ್ಕೂ ಕಾರ್ಮಿಕರು ಎಷ್ಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು? ಕೆಲಸದ ಅವಧಿಯನ್ನು ಯಾರು ನಿರ್ಧಾರ ಮಾಡ್ತಾರೆ? ಕಾರ್ಮಿಕರು ಎಷ್ಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಅಂತೇಳಿ ಕಾರ್ಮಿಕ ಕಾಯ್ದೆಗಳು ಹೇಳ್ತವೆ. ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಕರ್ನಾಟಕ IT ಮತ್ತು ITಸ್ನ ಯೂನಿಯನ್ನ ಮುಖ್ಯಸ್ಥರಾಗಿರುವಂತಹ ಸುಹಾಸ್ ಅಡಿಗ ಅವರಿದ್ದಾರೆ. ಸುಹಾಸ್ ಅಡಿಗ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಸುಹಾಸ್ ಅಡಿಗ ಅವರೇ, ನೀವು L&T ಮುಖ್ಯಸ್ಥರಾಗಿರುವಂತಹ ಸುಬ್ರಹ್ಮಣ್ಯ ಅವರ ಮಾತನ್ನು ಕೇಳಿರ್ತೀರಿ. ಈಗಾಗಲೇ ನೀವು ವಿರೋಧವನ್ನು ಕೂಡ, ನಿಮ್ಮ ಸಂಘಟನೆಯ ಭಾಗವಾಗಿ ವಿರೋಧವನ್ನು ಕೂಡ ಮಾಡಿದ್ದೀರಿ. ಹಾಗಾಗಿ ಅವರ ಹೇಳಿಕೆಗೆ ಮೊದಲೇದಾಗಿ ನೀವೇನು ಪ್ರತಿಕ್ರಿಯೆ ಕೊಡ್ತೀರಿ, ಇಬ್ಬರ ಹೇಳಿಕೆಗಳಿಗೂ? ಸೊ ಇದರ ಮೇನ್ ಆಗಿರೋ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ, ಇದು ತಮ್ಮ ಲಾಭಕ್ಕೋಸ್ಕರ ಅಥವಾ ಕಂಪನಿಗಳ ಲಾಭಕ್ಕೋಸ್ಕರ ನಾವು ನಮ್ಮ ಜೀವನವನ್ನು ಅಥವಾ ಬದುಕನ್ನು ತೆಗಿಸ್ಲಿಕ್ಕೆ ತಯಾರಲ್ಲ ಅಂತ ಹೇಳುವಂಥದ್ದು. ಇದು ಖಾಲಿ ಇವರಿಬ್ಬರ ಇದು ಅಥವಾ ಬಾಯಿ ಮಾತಿಗೆ ಬಂದಂತ ಆರ್ಗ್ಯುಮೆಂಟ್ ಅಥವಾ ಇದು ಚರ್ಚೆಗಳು ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ವರ್ಕಿಂಗ್ ಶಾಪ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಏನಿದೆ, ಅದರಲ್ಲಿ ತಿದ್ದುಪಡಿ ಮಾಡುವಂತ ಒಂದು ಇದು ಪಾಲಿಸಿ ಅಥವಾ ಇದಂತ ಅಮೆಂಡ್ಮೆಂಟ್ ತಿದ್ದುಪಡಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಈಗಾಗಲೇ ನಾವು ಯೂನಿಯನ್ ಮುಖಾಂತರ ಭಾರಿ ದೊಡ್ಡ ಕ್ಯಾಂಪೇನ್ ಅದನ್ನು ಟೇಕಪ್ ಮಾಡಿದ್ವಿ. ಅದರ ಭಾಗವಾಗಿ ಜನಶಕ್ತಿ ಸಹ ರಿಪೋರ್ಟ್ ಮಾಡಿತ್ತು. ಸೊ ಸಾವಿರದ ಹತ್ರ ಜನರು ಫ್ರೀಡಂ ಪಾರ್ಕ್ ಅಲ್ಲಿ ಇದು ಗ್ಯಾದರ್ ಆಗಿ ಇದರ ಎಗೇನ್ಸ್ಟ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಸೊ ಇದರ ಭಾಗವಾಗಿ ಗೌರ್ಮೆಂಟ್ ಇದು ಈ ಏನೇ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಏನಿದೆ ಅದನ್ನು ವಾಪಸ್ ತಗೊಂಡಿದೆ. ಸೊ ಸದ್ಯಕ್ಕೆ ಯಾವುದೇ ಇಂಪ್ಲಿಮೆಂಟೇಷನ್ ನಡೆಯಲಿಲ್ಲ. ಸೊ ಆದ ಕಾರಣ ಇದು ಇಂತಹ ಯಾವುದೇ ಕೆಲಸದ ಗಂಟೆಗಳನ್ನು ಹೆಚ್ಚಿಸುವ ಯಾವುದೇ ಮೂವ್ ಅಥವಾ ಯಾವುದೇ ಆಕ್ಷನ್ ಅನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಸುಬ್ರಹ್ಮಣ್ಯ ಅವರು ಹೇಳಿರುವಂಥದ್ದು ಮುಖ್ಯವಾಗಿ, ನೀವು ಸಂಡೇ ದಿನನೂ ಯಾಕೆ ಮನೆಯಲ್ಲಿ ಹೆಂಡತಿ ಮುಖ ನೋಡ್ಕೊಂಡು ಕೂತ್ಕೋತೀರಿ, ಬನ್ನಿ ಕೆಲಸ ಮಾಡಿ ಅಂತ ಕರೀತಾರೆ. ಸೊ ಅದನ್ನು ಯಾವತ್ತೂ ಇದು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ, ಕಂಪ್ಲೀಟ್ ಆಗಿ ಖಂಡಿಸ್ತೇವೆ. ಇದು ವರ್ಕಿಂಗ್ ಅವರ್ಸ್, ನಾವು ಬದುಕಿಗೋಸ್ಕರ ಕೆಲಸ ಮಾಡುವಂಥವ್ರು. ಸೊ ನಮ್ಗೊಂದು ವರ್ಕಿಂಗ್ ಅವರ್ಸ್ ಕಂಡೀಷನ್ ಇದೆ, ಗೌರ್ಮೆಂಟ್ ಇದೆ ಅಂತ ಲಾಸ್ ಇದೆ. ಸೊ ಅದರ ಅವಾಯ್ಡ್ ಮಾಡಿ ನಾವು ಕೆಲಸ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಕೆಲಸ ಮಾಡುವಂತ ಪ್ರೆಷರ್ ಏನಿದೆ, ಸೊ ಅದು ಸ್ವಂತ ಪ್ರಾಫಿಟ್ಗೋಸ್ಕರ ನಾವು ಅದನ್ನು ಮಾಡ್ಲಿಕ್ಕೆ ತಯಾರಲ್ಲ ಅಂತ. ಓಕೆ, ಈಗ ಒಟ್ಟಾರೆ ಕಂಪನಿಗಳಲ್ಲಿ ಎಷ್ಟು ಗಂಟೆಗಳ ಕಾಲ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಕೆಲಸ ಮತ್ತು ವಿರಾಮದ ನಡುವೆ ಅಂತರ ಎಷ್ಟಿದೆ ಅಂತ? ಈಗಾಗಲೇ ಆಲ್ರೆಡಿ ಇದಕ್ಕೊಂದು ರೆಫರ್ ಮಾಡುವಂತ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂತ ಹೇಳುವಂತ ಒಂದು ಸಂಘಟನೆ ಅವರ ರಿಪೋರ್ಟ್ ಈಗಾಗಲೇ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ 52ಕ್ಕಿಂತ ಹೆಚ್ಚು ಗಂಟೆಗಳ ಕಾಲ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದಾರೆ ಎವರೇಜ್ ಆಗಿ. ಸೊ ಅದು ವಾರಕ್ಕೆ 52 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ವಾರಕ್ಕೆ 52 ಗಂಟೆಗಳ ಕಾಲ. ಸೊ ಇಲ್ಲಿ ಇಂಡಿಯಾದಲ್ಲಿರುವ ಶಾಪ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಏನಿದೆ, ಅದು ಏನು IT ಮತ್ತು IT ತರ ಕಂಪನಿಗಳು ಯಾವುದು ಈ L&T ಅಥವಾ ಇನ್ಫೋಸಿಸ್ ಏನಿದೆ, ಇದಕ್ಕೆಲ್ಲ ಅನ್ವಯಿಸುವಂತ ಕಾನೂನು ಏನಿದೆ, 45 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸಬಾರ್ದು ಅಂತ ಏನಿದೆ ಹೇಳತ್ತೆ. ಒಂದು ದಿವಸ 10 ಗಂಟೆಗಳ ಕಾಲಕ್ಕಿಂತ ಜಾಸ್ತಿ ಕೆಲಸ ಮಾಡಿಸಬಾರ್ದು ಅಂತ ಇದೆ. ಸೊ ಅದನ್ನೆಲ್ಲ ಮೀರಿ ಈಗಾಗಲೇ 52 ಗಂಟೆಗಳ ಕಾಲ ಎಂಪ್ಲಾಯೀಸ್ ಈಗಲೇ ಕೆಲಸ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ. ಈಗಿರುವ ಇಶ್ಯೂ ಅಂತ ಹೇಳಿದ್ರೆ, WHO ILO ಅವರ ವರದಿ ಪ್ರಕಾರ
ವಾರಕ್ಕೆ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರಲ್ಲಿ 35% ಹೆಚ್ಚು ಹಾರ್ಟ್ ಡಿಸೀಸ್ ಅಥವಾ ಹಾರ್ಟ್ ಅಟ್ಯಾಕ್ ಇಂದ ಸಾಯುವಂತಹ ರಿಸ್ಕ್ ಜಾಸ್ತಿ ಬರುತ್ತೆ. ಮತ್ತು 17% ಜಾಸ್ತಿ ಸ್ಟ್ರೋಕ್ನಂತಹ ಕಾಯಿಲೆಗಳಿಂದ ಸಾಯುವಂತದ್ದು ಜಾಸ್ತಿ ಕಂಡು ಬಂದಿದೆ. ಈಗಾಗಲೇ ಇದು WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ILO ಕಂಬೈನ್ ಆಗಿ ಮಾಡಿರುವಂತಹ ಸ್ಟಡಿ. ಸೊ ಇದಲ್ಲದೆ ಈಗಾಗಲೇ ಇದು ಅಂತ ಕೆಲವು ಕಂಪನಿಗಳಲ್ಲಿ 70ಕ್ಕಿಂತ ಜಾಸ್ತಿ ಶತಮಾನ ಜನರು ಇದು ಮೆಂಟಲ್ ಹೆಲ್ತ್ ಅಂತ ಇಶ್ಯೂ ಇಂದ ಈಗಾಗಲೇ ಬಳಲ್ತಿದ್ದಾರೆ. ಸೊ ಇನ್ನು ವರ್ಕಿಂಗ್ ಅವರ್ಸ್ ಇನ್ಕ್ರೀಸ್ ಮಾಡೋದೇನಿರಲಿ, ವರ್ಕಿಂಗ್ ಅವರ್ಸ್ ಅಥವಾ ಚೇಂಜಸ್ ಏನು ಮಾಡ್ಲಿಕ್ಕೆ ಅವ್ರು ಏನು ಪ್ಲಾನ್ ಮಾಡ್ತೇವೆ, ಇದರಿಂದ ಆಗೋ ಇದು ಮೆಂಟಲ್ ಹೆಲ್ತ್ ಅಥವಾ ಫಿಸಿಕಲ್ ಹೆಲ್ತ್ ಏನು ಸೋಷಿಯಲ್ ಕಾನ್ಸಿಕ್ವೆನ್ಸ್ ಏನಿದೆ ಭಾರಿ ಭಯಂಕರವಾಗಿದೆ. ಈಗಾಗಲೇ ಈವನ್ ವರ್ಕಿಂಗ್ ಅವರ್ಸ್ ಈಗ 45 ಗಂಟೆ ವರ್ಕ್ ಮಾಡಿ ಮನೆಗೆ ಬಂದರೂ ಸಹ ಅದಾದ್ಮೇಲೆ ಯಾವ್ದಾದ್ರು ಮೇಲ್ ಅಥವಾ ಇದು ಕಾಲ್ ಮುಖಾಂತರ ಮ್ಯಾನೇಜರ್ಸ್ ಡಿಮ್ಯಾಂಡ್ ಮಾಡಿ ಮತ್ತು ವರ್ಕ್ ಮಾಡಿಸುವಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ 74% IT ಎಂಪ್ಲಾಯೀಸ್ ತಮ್ಮ ಸ್ವಂತ ಏನು ವೀಕೆಂಡ್ ಅಥವಾ ವರ್ಕಿಂಗ್ ಅವರ್ಸ್ ಆದ್ಮೇಲೆ ಮಾಡಿರುವಂತ ಪ್ಲಾನ್ ಅನ್ನು ಚೇಂಜ್ ಮಾಡಿ, ಅಥವಾ ಅವ್ರದ್ದು ಮಕ್ಕಳ ಬರ್ತ್ಡೇ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಆನಿವರ್ಸರಿ ಅಂತ ಪ್ಲಾನ್ ಅನ್ನು ಇದು ಬದಿಗಿಟ್ಟು ವರ್ಕ್ ಮಾಡ್ಬೇಕಂತ ಸಿಚುವೇಶನ್ ಈಗಾಗಲೇ ಬಂದಿದೆ. 74% ಜನ ಹಾಗೆ ಕ್ಲೇಮ್ ಮಾಡಿದ್ದಾರೆ. ಅವರ ಪರ್ಸನಲ್ ಲೈಫ್ ಏನು ಇವೆಂಟ್ ಅನ್ನು ಏನು ಬೈಪಾಸ್ ಮಾಡಿ ವರ್ಕ್ ಮಾಡಬೇಕಾಗಿ ಬಂದಿದೆ. ಈ ಕೆಲಸದ ಒತ್ತಡದಿಂದಾಗಿ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅದನ್ನು ಇನ್ನೊಂದಿಷ್ಟು ವಿಸ್ತರಿಸೋದಾದ್ರೆ? ಅದೇ ಇದು ಈಗಾಗಲೇ ಇದು ಅಂದ್ರೆ ನಾವು ಅಂದ್ರೆ ರೆಫರ್ ಮಾಡ್ತಿರೋ ರಿಪೋರ್ಟ್ಸ್ಗಳೇನಿದೆ WHO ಮತ್ತು ILO ರಿಪೋರ್ಟ್ಗಳು, ಮತ್ತೆ ಇದು KCCI ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಅಂದ್ರೆ ಈ ಇದು ಕಂಪನಿಗಳ ಇದು ಕಮಿಟಿ ಏನಿದೆ, ಕಂಪನಿಗಳ ಒಂದು ಒಕ್ಕೂಟ ಏನಿದೆ, ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತೇಳಿ, ಅದರ ಒಂದು ನಾಲೆಜ್ ಅಥವಾ ರಿಪೋರ್ಟ್ಸ್ ಮಾಡೋ ಸೆಕ್ಷನ್ ಇದೆ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಅಂತೇಳಿ. ಸೊ ಅವರ ಸ್ವಂತ ಇದು ರಿಪೋರ್ಟ್ಸ್ ಪ್ರಕಾರನೇ ಆಲ್ರೆಡಿ ಇದು ಎಂಪ್ಲಾಯೀಸ್ 9 ಗಂಟೆ ಜಾಸ್ತಿ ವರ್ಕ್ ಮಾಡ್ತಿದ್ದಾರೆ. 52.5 ಅವರ್ಸ್ ವೀಕ್ಲಿ ವರ್ಕ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಅವರ ಲೆಕ್ಕ ಪ್ರಕಾರ 45% ಜನ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಂದ ಬಳಲ್ತಿದ್ದಾರೆ ಆಲ್ರೆಡಿ. ಸೊ ಅದೇ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದು ಈ ಅಂದ್ರೆ ನಾನು ಹೇಳಿದ ಹಾಗೆ ಈ ಫ್ಯಾಮಿಲಿ ಇವೆಂಟ್ ಅನ್ನೆಲ್ಲ ಮಿಸ್ ಮಾಡೋ 74% ಜನ ಇದು ಇಂಥ ಇಶ್ಯೂಸ್ ಅಂದ್ರೆ ಫ್ಯಾಮಿಲಿ ಇವೆಂಟ್ ಅನ್ನು ಮಿಸ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. 55% ಜನರಿಗೆ ಈ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಬಂದಿದೆ, ಐಸೈಟ್ ಆಗಿರ್ಲಿ, ನೆಕ್ ಪೇನ್ ಆಗಿರ್ಲಿ, ಬ್ಯಾಕ್ ಪೇನ್ ಆಗಿರ್ಲಿ. ಸೊ ವಿಟಮಿನ್ D ಡೆಫಿಷಿಯನ್ಸಿ ಇಂಥದ್ದೆಲ್ಲ ಈಗ ಆಲ್ರೆಡಿ ಇಶ್ಯೂಸ್ ಅನ್ನು ಫೇಸ್ ಮಾಡ್ತಿದ್ದಾರೆ. ಸೊ ಇನ್ನೂ ಅಂದ್ರೆ ಈ ಇದು ಅಂದ್ರೆ ಇದು ವುಮೆನ್ಸ್ ಇಶ್ಯೂ ಅಲ್ಲಿ ಮತ್ತು ವರ್ಕಿಂಗ್ ಇದು ಅಂತ ಈಗಾಗಲೇ ನಮ್ಗೆ ಆಲ್ರೆಡಿ ಬಂದಿರೋ ಕೇಸಸ್ ಪ್ರಕಾರ ಇದು ಪ್ರೆಗ್ನೆಂಟ್ ಆಗೋ ಹೆಂಗಸರನ್ನು ಹೊರಗಾಕುವಂತ ಪರಿಸ್ಥಿತಿ IT ಅಲ್ಲಿ ಬಾರಿ ದೊಡ್ಡ ಪ್ರಮಾಣದಲ್ಲಿದೆ. ಅಂದ್ರೆ 6 ತಿಂಗಳ ಇದು ಪೇಡ್ ಲೀವ್ ಕೊಡೋ ಬದಲು ಜನರನ್ನು ಹೊರಗಾಕುವಂತ ಪರಿಸ್ಥಿತಿ ಬಂದಿದೆ. ಸೊ ಇಂಥದ್ದು ಆಲ್ರೆಡಿ ನಡೀತಾ ಇದೆ. ಸೊ ಇದನ್ನೆಲ್ಲ ನಾವು ಯೂನಿಯನ್ ಒಂದು ಸಂಘಟನೆ ಶಕ್ತಿ ಮುಖಾಂತರ ಮಾತ್ರ ಫೈಟ್ ಮಾಡ್ಲಿಕ್ಕೆ ಸಾಗುತ್ತೆ. ಅದು ಸಂಘಟನೆ ಶಕ್ತಿ ಹೆಚ್ಚಿಸುವಂತ ಕಾರ್ಯಕ್ರಮಗಳನ್ನ ಆಲ್ರೆಡಿ ಟೇಕಪ್ ಮಾಡ್ತಾ ಇದ್ದೀವಿ. ಈ ಕೆಲಸದ ಅವಧಿಯನ್ನು ನಿರ್ಧಾರ ಮಾಡೋದು ಯಾರು ಅಂತ ಕಾರ್ಮಿಕ ಕಾನೂನುಗಳು ಏನು ಹೇಳ್ತವೆ ಇದಕ್ಕೆ? ಅಂದರೆ ಎಷ್ಟು ಗಂಟೆ ಕೆಲಸ ಮಾಡಬೇಕು, 8 ಗಂಟೆನಾ 9 ಗಂಟೆನಾ ಒಂದಿನಕ್ಕೆ, ಯಾರು ನಿರ್ಧಾರ ಮಾಡ್ತಾರೆ ಇದನ್ನ ಅಂತ? ಇದು ಶಾಪ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಏನಿದೆ, ಅದು ಈವನ್ IT ಅಂಡ್ IT ಸೆಕ್ಟರ್ಗೆ ಸಹ ಬಾಧಿಸುವಂತ ಕಾನೂನು. ಅದರಲ್ಲಿ ವೀಕ್ಲಿ 45 ಗಂಟೆ ಮತ್ತೆ ವೀಕ್ ಡೇಸ್ ಇದು ಓವರ್ ಟೈಮ್ ಕನ್ಸಿಡರ್ ಮಾಡಿದ್ರೆ 10 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸಬಾರ್ದು ಅಂತ ಹೇಳಿದೆ. ಸೊ ಅದಕ್ಕಿಂತ ಜಾಸ್ತಿ ಈಗಾಗಲೇ ನೀವು ಯಾವುದೇ IT ಎಂಪ್ಲಾಯೀಸ್ ಅನ್ನು ನೋಡಿದ್ರು ರೆಫರ್ ಮಾಡಿದ್ರು ಅವ್ರು ಹೇಳ್ತಾ ಇದಕ್ಕಿಂತ ಜಾಸ್ತಿ ಆಲ್ರೆಡಿ ಕೆಲಸ ಮಾಡ್ತೇವೆ ಅಂತ ಹೇಳಿ. ಸೊ ಇದು ಆಲ್ರೆಡಿ ಇರೋ ಸಿನಾರಿ. ಸೊ ಇದು ಲಾ ಹೇಳಿದ್ರೆ ಮಾತ್ರ ಸಾಧ್ಯ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಯೂನಿಯನ್ ಸ್ಟ್ರೆಂತ್ ಮುಖಾಂತರ ಮಾತ್ರ ಇದನ್ನು ಅಂತ ಈ ಲಾಸ್ ಅನ್ನು ಏನಿದೆ ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಇದು ಲಾ ಏನು ಹೇಳುತ್ತೆ ಅದು ಮಾತ್ರ ಹೇಳಿದ ಕಾರಣಕ್ಕೆ ಮಾತ್ರ ಇಲ್ಲಿ ಇಂಪ್ಲಿಮೆಂಟ್ ಆಗುದಿಲ್ಲ. ಆದ ಕಾರಣ ನಾವು ನಮ್ಮ ಯೂನಿಯನ್ ಶಕ್ತಿ ಏನಿದೆ ಅದನ್ನು ವಿಸ್ತರಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇವೆ. ಓಕೆ, ಈಗ ಇವರಿಬ್ಬರ ಹೇಳಿಕೆಯನ್ನು ಗಮನಿಸಿದರೆ ಹೆಚ್ಚು ಕಡಿಮೆ 11ರಿಂದ 12 ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದನ್ನು, ಇಡೀ ವಾರ ಪೂರ್ತಿ ಕೆಲಸ ಮಾಡಬೇಕು ಎನ್ನುವಂಥದ್ದನ್ನು ಅವರು ಹೇಳ್ಕೊಡ್ತಾರೆ. ಇಲ್ಲಿ ನನಗೆ ಒಂದು ಸ್ಪಷ್ಟವಾಗಿ ಉತ್ತರ ಬೇಕಾಗಿರುವಂಥದ್ದು, ಈ ಕಂಪನಿಗಳು ಅಥವಾ ಕಾರ್ಖಾನೆಗಳು ತಮ್ಮ ಲಾಭಕ್ಕಾಗಿ ಕೆಲಸದ ಅವಧಿಯನ್ನು ಏನು ಹೆಚ್ಚಳ ಮಾಡ್ತಾರೆ, ಇದನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ವಾ? ಕಾರ್ಮಿಕರಾಯಿತು ಅಥವಾ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ IT ವರ್ಕರ್ಗಳಾಯಿತು, ಇವರ್ಯಾರು ಕೂಡ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ವಾ ಅಂತ? ವಿರೋಧಿಸ್ಲಿಕ್ಕೆ ಅದೇ ಒಬ್ಬರಾಗಿ ವಿರೋಧಿಸಲಿಕ್ಕೆ ಸಾಧ್ಯ ಇರಲ್ಲ ಅಂತ ಇದು ಇಶ್ಯೂ ಇದೆ. ಅದಕ್ಕೋಸ್ಕರನೇ ಯೂನಿಯನ್ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಇರೋದು, ಅಂದ್ರೆ ಒಗ್ಗಟ್ಟಾಗಿ ರೆಸಿಸ್ಟ್ ಮಾಡ್ಲಿಕ್ಕೆ ಆಗತ್ತೆ ಅಂತ. ಸೊ ಈಗ ಆಲ್ರೆಡಿ ನಮ್ಗೆ ಯೂನಿಯನ್ಗೆ ಇಂತಹ ಸಕ್ಸಸ್ಗಳು ಆಲ್ರೆಡಿ ಬಂದಿದೆ. ಸೊ 14 ಗಂಟೆ ವರ್ಕಿಂಗ್ ಅವರ್ಸ್ ಇನ್ಕ್ರೀಸ್ ಮಾಡುವಂತ ಏನು ಲಾ ಏನಿದೆ ಅದನ್ನ ನಮ್ಗೆ ಗೌರ್ಮೆಂಟ್ ಅನ್ನು ಅಂದ್ರೆ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗಿದೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಇಂದ. ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇದು
ಮಾಡದೇ ಇರಲಿಕ್ಕೆ ನಮಗೆ ಪ್ರೆಷರೈಸ್ ಮಾಡಲಿಕ್ಕಾಗಿದೆ. ಸೊ ಇದು ಯಾರೋ ಒಬ್ಬರ ಶಕ್ತಿಯಿಂದ ಆಗುವಂಥದ್ದಲ್ಲ. ನಮ್ಮ ಈಗಾಗಲೇ ಇರೋ 11,000 IT ಎಂಪ್ಲಾಯೀಸ್ ಶಕ್ತಿಯ ಯೂನಿಯನ್ ಏನಿದೆ, ಸೊ ಅದು ಒಗ್ಗಟ್ಟಿನ ಬಲದಿಂದ ಆಗಿರೋದು ಅಂತ ಹೇಳಿ. ಸೊ ಇನ್ನು ಮುಂದೆ ಇರೋ ಏನು ಆಕ್ಷನ್ ಇದ್ರು ಸಹ ಅದು ಯೂನಿಯನ್ ಅಥವಾ ಒಂದು IT ಎಂಪ್ಲಾಯೀಸ್ನ ಒಗ್ಗಟ್ಟೇನಿದೆ ಅದನ್ನು ಇನ್ನೂ ಶಕ್ತಿಪಡಿಸಿಕೊಂಡೆ ಅದನ್ನು ಇಂತಹ ಏನು ಚೇಂಜಸ್ ಬರ್ತಿದೆ ಅಥವಾ ವರ್ಕ್ ಲೈಫ್ ಈಗಾಗಲೇ ಇರುವಂಥ ವರ್ಕ್ ಲೈಫ್ ಇಶ್ಯೂ ಏನಿದೆ ಅದನ್ನೆಲ್ಲ ಮರಿಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಒಬ್ಬರೇ ಇದು ಈ ಇಶ್ಯೂ ಅನ್ನು ಟೇಕಪ್ ಮಾಡ್ಲಿಕ್ಕೋ ಅಥವಾ ಒಂದು ಕಂಪನಿ ಎದುರು ಫೈಟ್ ಮಾಡ್ಲಿಕ್ಕೋ ಸಾಧ್ಯ ಆಗದಂಥ ಪರಿಸ್ಥಿತಿ ಏನಿದೆ. ಸೊ ಅದಕ್ಕೋಸ್ಕರನೇ ಯೂನಿಯನ್ ಇರೋದು. ಯೂನಿಯನ್ನ ಸಂಘಟನಾ ಶಕ್ತಿಯಿಂದ ಮಾತ್ರ ಇದಂತ ಬಗೆಹರಿಸಲು ಸಾಧ್ಯವಿದೆ ಅಂತ ಹೇಳಿ. ಹೊರಗಡೆ ಭಾಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಏನು ಚರ್ಚೆ ಅಂತ ಹೇಳಿದರೆ, ನಾವು ಒಂದು ಕಡೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೀವಿ, ಇವತ್ತು ಉದ್ಯೋಗ ಸಿಗೋದೇ ಕಷ್ಟ ಇದೆ, ಅಂಥ ಸಂದರ್ಭದೊಳಗಡೆ 10 ಗಂಟೆನೋ 12 ಗಂಟೆನೋ ನಾವು ಕೆಲಸ ಮಾಡ್ತೀವಿ ಅಂತ ಹೇಳುವಂಥ ಕಾರ್ಮಿಕರು ಕೂಡ ಒಂದು ಕಡೆ ಇದ್ದಾರೆ. ಇಂಥವರು ಮಾಲೀಕರನ್ನು ಎದುರು ಹಾಕ್ಕೊಂಡು ನಿಮ್ಮ ಸಂಘಟನೆ ಅಥವಾ ಕಾರ್ಮಿಕ ಸಂಘಟನೆಗಳಿಗೆ ಜೊತೆಗೆ ಬಂದು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಅನುಭವದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಗೆ ಇದಕ್ಕೆ ಉತ್ತರ ಏನಿದೆ, ನಮ್ಮ ಸಂಘಟನೆಯಲ್ಲಿರೋ ಆಲ್ರೆಡಿ ಇರೋ ಶಕ್ತಿ ಏನಿದೆ ಅದಕ್ಕೆ ಉತ್ತರ ಆಗಿದೆ. ಆಲ್ರೆಡಿ 11,000 ಎಂಪ್ಲಾಯೀಸ್ IT ಮತ್ತು IT ಸೆಕ್ಟರ್ ಅಲ್ಲಿ ಆಲ್ರೆಡಿ ಯೂನಿಯನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ನಮ್ಮ ಕ್ಯಾಂಪೇನ್ ಅಲ್ಲಿ ಬರ್ತಿದ್ದಾರೆ, ಮತ್ತೆ ನಮ್ಮ ಈವನ್ ಪ್ರೊಟೆಸ್ಟ್ ಅಲ್ಲಿ 1000 ಲೆಕ್ಕದಲ್ಲಿ ಜನ ಬರ್ತಿದ್ದಾರೆ. ಸೊ ಇದೇನು ಅಂತ ಹೇಳಿದ್ರೆ, ಇದು ವರ್ಕಿಂಗ್ ಅವರ್ಸ್ ಇದೇನಿದೆ ಸಂಘಟನಾ ಶಕ್ತಿಯಿಂದ ನಮಗೆ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಒಂದು ಕಾನ್ಫಿಡೆನ್ಸ್ ಏನಿದೆ ಅದರ ಮೇಲೆ ಜನರು ಯೂನಿಯನ್ ಅಥವಾ ಅಂತ ಒಂದು ಸಂಘಟನೆಗೋಸ್ಕರ ಬರ್ತಿರೋದು. ನೀವು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಪೋಸ್ಟ್ ಆಗಿರಲಿ, ಬೇರೆ ಎಲ್ಲರೂ ನಾವು ಪಬ್ಲಿಷ್ ಮಾಡೋ ಪೋಸ್ಟ್ ಅದಕ್ಕೆ ಬರುವಂಥ ಸಪೋರ್ಟ್ ಏನಿದೆ, ಸೊ ಇದಕ್ಕೆ ಪ್ರೂಫ್ ಆಗಿದೆ. ಸೊ ಈವನ್ ವರ್ಕಿಂಗ್ ಅವರ್ಸ್ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಅದೇ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ ಅಂತ ನೀವು ಹೇಳಿದ್ರಿ. ಸೊ ಇದು ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ನಿರುದ್ಯೋಗಿಗಳಾಗ್ತಾರೆ ಅಂತ ಹೇಳೋ ಸಿಚುವೇಶನ್ ಏನಿದೆ, ಸೊ ಇದು ಕಂಡು ಬರುತ್ತೆ. ಸೊ ಆದ ಕಾರಣ ಸೊ ಇದನ್ನು ಹೇಗಾರು ಅಂದ್ರೆ ನಮಗೆ ವರ್ಕಿಂಗ್ ಕ್ಲಾಸ್ ಅಥವಾ ದುಡಿದು ಬದುಕೋರಿಗೆ ಏನಾದ್ರು ಒಂದು ಸೊಲ್ಯೂಷನ್ ಇದ್ರೆ ಅದು ಯೂನಿಯನ್ ಮುಖಾಂತರ ಮಾತ್ರ ಅಂತ ಹೇಳಿ. ಓಕೆ, ಈ ಕೆಲಸದ ಅವಧಿಯ ಹೆಚ್ಚಳದ ವಿರುದ್ಧ ನೀವು ಯಾವ ರೀತಿ ಚಳವಳಿಯನ್ನು ರೂಪಿಸ್ಲಿಕ್ಕೆ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಿ? ನಾವು ಈಗಾಗಲೇ ನಾವು ಹೇಳಿದಾಗ 14 ಗಂಟೆ ವರ್ಕಿಂಗ್ ಅವರ್ಸಿನ ಭಾಗವಾಗಿ ಕ್ಯಾಂಪೇನ್ ಅನ್ನು ಟೇಕಪ್ ಮಾಡಿದ್ವಿ. ಅದರ ಕಂಟಿನ್ಯೂಸ್ ಈಗಲೂ ನಡೀತಿದೆ. ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತೇವೆ, ಸ್ಟ್ರೀಟ್ ಕ್ಯಾಂಪೇನ್ ಮಾಡ್ತೇವೆ, ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಇದು ಈ ಕ್ಯಾಂಪಸ್ಗಳ ಫ್ರಂಟಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತೇವೆ. ಸೊ ಇದಲ್ಲದೆ ಈ ಅಪಾರ್ಟ್ಮೆಂಟ್ ಮತ್ತೆ ಏರಿಯಾ ಲೆವೆಲ್ ಮೀಟಿಂಗು ಕಮಿಟಿಗಳನ್ನೆಲ್ಲ ಮಾಡ್ತಿದ್ದೇವೆ. ಇದರ ಭಾಗವಾಗಿ ಮಾರ್ಚ್ 9 ತಾರೀಕಿಗೆ ನಮ್ದು ಒಂದು ಭಾರಿ ದೊಡ್ಡ ಮಾಸ್ ಗ್ಯಾದರಿಂಗ್ ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ವರ್ಕಿಂಗ್ ಲೈಫ್ ಅನ್ನು ಏನಿದೆ ಎನ್ಶೋರ್ ಮಾಡ್ಲಿಕ್ಕೋಸ್ಕರ, ವರ್ಕ್ ಲೈಫ್ ಬ್ಯಾಲೆನ್ಸ್ ಏನಿದೆ ಎನ್ಶೋರ್ ಮಾಡ್ಲಿಕ್ಕೋಸ್ಕರ. ಸೊ ಇದು ನಮ್ಮ ಮುಂದಿನ ಕ್ರಿಯಾ ಚಟುವಟಿಕೆಗಳು. ವಿಚಾರದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ ನೀವು ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓಕೆ, ಇದಿಷ್ಟು ಸುಹಾಸ್ ಅವರ ಮಾತಾಗಿತ್ತು. ಸುಹಾಸ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡೋದ್ರಿಂದಾಗಿ ಯುವ ಜನಾಂಗ ಅಥವಾ ಯುವತಿಯರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಾನಸಿಕ ಒತ್ತಡ ಆಗ್ತಾ ಇದೆ. ಮಾನಸಿಕವಾಗಿ ಒತ್ತಡವನ್ನು ನೀಡಿ ಕಂಪನಿಯ ಲಾಭಕ್ಕಾಗಿ ನೀವು ದುಡಿಸಿಕೊಳ್ಳುವಂಥದ್ದು ಯಾವುದೇ ರೀತಿಯಿಂದನೂ ಇದು ಕಂಪನಿ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ ಮತ್ತು ಉದ್ಯೋಗದ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಂಥದ್ದಲ್ಲ. ಹಾಗಾಗಿ ಕೆಲಸದ ಅವಧಿ ಅನ್ನುವಂಥದ್ದು ಒಂದು ರೀತಿ ಫ್ರೆಂಡ್ಲಿಯಾಗಿರಬೇಕು ಕಂಪನಿ ಮತ್ತು ವರ್ಕರ್ಗಳ ನಡುವೆ ಅನ್ನುವಂಥದ್ದು ಅವರ ಮಾತಾಗಿತ್ತು. ಆ ನಿಟ್ಟಿನಲ್ಲಿ ಕಂಪನಿಗಳು ಅಥವಾ ಕಾರ್ಖಾನೆಗಳು ಯೋಚನೆಯನ್ನು ಮಾಡಬೇಕಾಗಿದೆ. ಕಾರ್ಮಿಕರು ಅಂತ ಹೇಳಿದರೆ ಅವರ ಆಸ್ತಿ ಅನ್ನುವಂಥದ್ದನ್ನು ಅವರು ಕೂಡ ಮರಿಬಾರ್ದು. ಕಾರ್ಮಿಕರು ಅಂತ ತಕ್ಷಣ ಹೇಗೋ ಒಂದು ರೀತಿ ಕೆಲಸ ಮಾಡ್ತಾರೆ, ಎಕನಾಮಿಕ್ಲಿ ಏನೋ ಅವ್ರಿಗೆ ಸಮಸ್ಯೆ ಇರುತ್ತೆ, ನಾನಾ ಥರದ ಪ್ರಾಬ್ಲಮ್ ಒಳಗಡೆ ಸಿಕ್ಕಾಕೊಂಡಿರ್ತಾರೆ, 8 ಗಂಟೆ 10 ಗಂಟೆ 12 ಗಂಟೆ ದುಡಿಸ್ಕೊಳ್ಬಿಡ್ಬೋದು ಎನ್ನುವಂತಹ ಮನಸ್ಥಿತಿ ಇದ್ದರೆ ಈಗಾಗಲೇ ಸುಹಾಸ್ ಅವರ ಸಂಘಟನೆಯನ್ನು ಕಟ್ಟಿ 14 ಗಂಟೆಗಳ ಅವಧಿಯನ್ನು ದೊಡ್ಡ ಪ್ರಮಾಣದಲ್ಲಿ ಅವರು ವಿರೋಧಿಸಿ ಇಡೀ ಕರ್ನಾಟಕದಲ್ಲೇ ಒಂದು ಸಂಚಲನಾತ್ಮಕ ಹೋರಾಟವನ್ನು ರೂಪಿಸಿರುವಂಥದ್ದು ಕಣ್ಮುಂದೆ ಇದೆ ಅನ್ನುವಂಥದ್ದು ಅವ್ರ ಮಾತಿಂದ ಗೊತ್ತಾಯಿತು. ಹಾಗಾಗಿ ಕಾರ್ಮಿಕರು ತಿರುಗಿ ಬೀಳ್ತಾರೆ, ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಂಪನಿಗಳು ಮರಿಬಾರ್ದು ಅಂತ ಹೇಳ್ತಾ, ಒಟ್ಟಾರೆ ನಮ್ಮ ಚರ್ಚೆಯ ವಿಷಯ ಏನಾಗಿತ್ತು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬಾರ್ದು. ಕಾರ್ಮಿಕರ ದೈಹಿಕವಾಗಿ ಅವರಿಗೆ ನ್ಯೂನತೆಗಳಾಗಿರ್ಬೋದು ಅಥವಾ ಅವರಿಗೆ ಆರೋಗ್ಯದ ಸಮಸ್ಯೆಯನ್ನು ಕೆಲಸದಿಂದಾಗಿ ಸೃಷ್ಟಿ ಮಾಡಬಾರ್ದು ಎನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಉದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಆಳುವಂತಹ ಸರ್ಕಾರಗಳು ಕೂಡ ಕಂಪನಿಗಳನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.